ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮಗೆ ಯಾಕೆ ಅಷ್ಟೊಂದು ಆತ್ಮೀಯತೆ ಅಂತ? ಅದಕ್ಕೆ ಕಾರಣ ಹೇಳ್ತೀನಿ, ಕೇಳಿ. ಹಿಂದೆ ಗುರುಗಳಾದ ವ್ಯಾಸರಾಜರು ನಮ್ಮನ್ನ ಈ ಪೂರ್ವಾದಿ ಮಠದ ಶ್ರೀ ಸುರೇಂದ್ರ ತೀರ್ಥರಿಗೆ ದಾನವಾಗಿ ಕೊಟ್ಟರು. ಅವರು ದಾನ ಕೊಡುವಾಗ ನಾನು ವ್ಯಾಸರಾಜರ ಬಳಿ, ಗುರುಗಳೇ, ನಿಮ್ಮನ್ನ ಅಗಲಿ ನಾನು ಹೇಗೆ ಇರಲಿ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು, ಯಾರಿಗೆ ಗೊತ್ತೋ ವಿಜೇಂದ್ರ, ಮುಂದೆ ನಾನೇ ನಿಮ್ಮ ಶಿಷ್ಯರ ಶಿಷ್ಯನಾಗಿ ಬರಬಹುದು ಎಂದು ಹೇಳಿದರು. ನಮ್ಮ ವೆಂಕಟನಾಥನನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಅವನು ನಮ್ಮ ಗುರುಗಳಾದ ವ್ಯಾಸರಾಜರ ಹಾಗೆ ಬೆಂಕಿಯ ಕಿಡಿಯಂತೆ ಕಂಗೊಳಿಸ್ತಾ ಇದ್ದಾನೆ. ನಮ್ಮ ಗುರುಗಳಾದ ಶ್ರೀ ವ್ಯಾಸರಾಜರು ವೆಂಕಟನಾಥನಾಗಿ ಜನಿಸಿರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನು ಮುಂದೆ ಈ ಮಠದಲ್ಲಿ ಅವನು ನಿಮ್ಮ ಶಿಷ್ಯನಾಗಿ ಜಗತ್ವಂದ್ಯನಾಗುತ್ತಾನೆ. ಈ ಕಾರಣದಿಂದಲೇ ನಾವು ತಿಮ್ಮಣ್ಣ ಭಟ್ಟರನ್ನ ಆತ್ಮೀಯತೆಯಿಂದ ಕಂಡೆವು, ವೆಂಕಟನಾಥನನ್ನ ಆತ್ಮೀಯತೆಯಿಂದ ಕಾಣುತ್ತಿರುವುದು. ನಮಗೆ ಇದು ಮೊದಲೇ ತಿಳಿದಿತ್ತು. ಎಲ್ಲವೂ ಶ್ರೀಹರಿಯ ಚಿತ್ತದಂತೆ ನಡೆಯುತ್ತಿದೆ. ವೆಂಕಟನಾಥನನ್ನ ಒಳ್ಳೆಯ ವಿದ್ವಾಂಸನನ್ನಾಗಿ ಸಿದ್ಧಪಡಿಸಿ. ಇದು ರಹಸ್ಯ. ಗುರುಗಳೇ, ನಿಮ್ಮ ಮಾತುಗಳನ್ನು ಕೇಳಿ ಮಹದಾನಂದವಾಯಿತು. ನನಗೆ ಇಂಥ ಶಿಷ್ಯ ಸಿಕ್ಕಿದ್ದಾನೆ. ನಾನೇ ಧನ್ಯ, ನಾನೇ ಧನ್ಯ. ಹೌದು, ವೆಂಕಟನಾಥನಂತ ಶಿಷ್ಯನನ್ನ ಪಡೆದ ನೀವೇ ಧನ್ಯರು. ಶ್ರೀಹರಿ. ಮಗನ ಭವಿಷ್ಯಕ್ಕೋಸ್ಕರ ಮನೆ ಹಾಳ ಕೆಲಸ ಮಾಡಿದ್ದು ನೀನು. ಆದರೆ ಗುರುಗಳು ನನ್ನನ್ನು ಯಾಕೆ ಹೊರಗಡೆ ಹಾಕಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಚಾರ್ಯರೇ, ಇದೆಲ್ಲ ಆಗಿದ್ದು ವೆಂಕಟನಾಥನಿಂದ. ನೋಡಿ ನೋಡಿ, ನೆನೆದವರ ಮನದಲ್ಲಿ ವೆಂಕಟನಾಥನೇ ಬರ್ತಾ ಇದ್ದಾನೆ. ಮುಂದೇನ್ ಮಾಡ್ಬೇಕು ಅಂತ ಅವನೇ ಕೇಳೋಣ ಗೋವಿಂದ. ಆಚಾರ್ಯರೇ, ಅವನ ಕಥೆ ಬಿಡಿ. ಈಗ ನಾವು ವೆಂಕಟನಾಥನ ಕಾಲಿಗೆ ಬಿದ್ರೂ ಪರವಾಗಿಲ್ಲ, ಮಠದಲ್ಲಿ ನಮ್ಮ ಮೊದಲ ಸ್ಥಾನವನ್ನ ನಾವು ಉಳಿಸ್ಕೋಬೇಕು. ಅವನಿಂದ ಹೇಗಾದ್ರೂ ಮಾಡಿ ಸತ್ಯವತಿ ಬಗ್ಗೆ ತಿಳ್ಕೊಳ್ಳೇಬೇಕು. ಇವನಿಂದಾನೇ ನಾವು ಬೀದಿಗೆ ಬಿದ್ದಿರೋದು. ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಶರಣಾಗ್ಬಿಡೋಣ. ವೆಂಕಟನಾಥ, 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 ನನ್ನ ಹೆಸರು ವೆಂಕಟನಾಥ ಅಂತ ನನಗೆ ನೆನಪು ಮಾಡ್ತಾ ಇದ್ದೀರಾ? ಏನಪ್ಪಾ ನಿನ್ನ ಲೀಲೆ, ಏನಪ್ಪಾ ನಿನ್ನ ಮಹಿಮೆ. ಎಲ್ಲಾ ಕಡೆ ನಿಂದೇ ಮಹಾತ್ಮೆ. ಊರಲ್ಲೂ ನೀನೆ, ಮಠದಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ, ನಮ್ಮ ಮನದಲ್ಲೂ ನೀನೆ. ನನ್ನನ್ನ ಯಾಕೆ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನಮ್ಮಪ್ಪ ನಿನ್ನ ಬಗ್ಗೆ ಹೇಳಿದ್ರು. ವೆಂಕಟನಾಥ ಸಾಮಾನ್ಯ ಅಲ್ಲ, ಸಾಕ್ಷಾತ್ ಶ್ರೀಹರಿಯ ಅಂಶ ಅಂತ. ಅವನು ತೋರಿಸಿದ ದಾರಿಯಲ್ಲಿ ನೀನು ಹೋಗು, ನೀನು ಉದ್ಧಾರ ಆಗ್ತೀಯ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿದೆ, ನಾನು ತಪ್ಪು ಮಾಡಿದೆ. ಆಚಾರ್ಯರೇ, ಯಾಕೆ ನಿಮಗೆ ನೀವೇ ಹೀಗೆ ಶಿಕ್ಷೆ ಕೊಟ್ಕೊಳ್ತಿದ್ದೀರಾ? ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಅಲ್ವೇ ಮುಕ್ತಿ ಸಿಗೋದು. ವೆಂಕಟನಾಥ, ನೀನು ಎಲ್ಲಿಗೋ ಹೋಗ್ತೀಯಾ ಬರ್ತೀಯ, ಆದ್ರೆ ಸತ್ಯವತಿ ಬದುಕಿದ್ದಾಳೆ ಅಂತ ಸಿಹಿ ಸುದ್ದಿ ತಂದಿದೆಯಲ್ಲ, ಅದಕ್ಕೆ ನಾವು ನಿನಗೆ ಕೈ ಮುಗಿಲೇಬೇಕು.